ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವರ್ಷದಲ್ಲಿ ಕೇವಲ ಕೆಲವು ಬಾರಿ ಮಾತ್ರ ಬರುವ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಅತ್ಯಂತ ಅಪರೂಪದ ಮತ್ತು ಮಹಾಶಕ್ತಿಶಾಲಿ ಎಂದು ಪರಿಗಣಿಸಲಾಗುವ ಒಂದು ಅದ್ಭುತ ಮುಹೂರ್ತದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ಹೌದು, ನಕ್ಷತ್ರಗಳ ರಾಜ ಅಂತಲೇ ಕರೆಯಲಾಗುವ ಪುಷ್ಯ ನಕ್ಷತ್ರ ಮತ್ತು ದೇವಗುರು ಬೃಹಸ್ಪತಿಯ ದಿನವಾದ ಗುರುವಾರ ಒಟ್ಟಿಗೆ ಸೇರಿದಾಗ ಸೃಷ್ಟಿಯಾಗುವುದೇ ಮಹಾಗುರು ಪುಷ್ಯಾಮೃತ ಯೋಗ. ಈ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಕಲಿಯುಗದ ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಒಟ್ಟಿಗೆ ಸಿಗುವ ದಿನ. ಈ ಪವಿತ್ರ ದಿನದಂದು ನಾವು ಮಾಡುವ ಒಂದು ಸಣ್ಣ ಕೆಲಸ ನಮ್ಮ ಇಡೀ ಜೀವನದ ದಾರಿದ್ರ್ಯವನ್ನು ದೂರ ಮಾಡಿ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಮತ್ತು ಮನೆಯಲ್ಲಿಯೇ ಪಠಿಸಬೇಕಾದ ಆ ರಹಸ್ಯ ಮಂತ್ರ ಯಾವುದು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚ್ಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಪುಷ್ಯಾಮೃತ ಯೋಗ ಅಥವಾ ಗುರು ಪುಷ್ಯ ಯೋಗ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಶುಭ ಮುಹೂರ್ತಗಳಲ್ಲಿ ಒಂದು. ಈ ಗುರು ಪುಷ್ಯಾಮೃತ ಯೋಗ ಅಂದ್ರೇನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜ್ಯೋತಿಷ್ಯದ ಪ್ರಕಾರ ನಕ್ಷತ್ರಗಳ ರಾಜ ಎಂದೇ ಕರೆಯಲ್ಪಡುವ ಪುಷ್ಯ ನಕ್ಷತ್ರವು ಗುರುವಾರದ ದಿನ ಬಂದರೆ ಆ ಅಪರೂಪದ ಸಂಯೋಜನೆಯನ್ನು ಗುರು ಪುಷ್ಯಾಮೃತ ಯೋಗ ಎಂದು ಹೇಳಲಾಗುತ್ತೆ. ಈ ಗುರುಗ್ರಹವು ಜ್ಞಾನ, ಸಂಪತ್ತು ಮತ್ತು ಭಾಗ್ಯದ ಸಂಕೇತವಾಗಿದ್ದು, ಪುಷ್ಯ ನಕ್ಷತ್ರವು ಅತ್ಯಂತ ಮಂಗಳಕರ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುವ ನಕ್ಷತ್ರ. ಇವೆರಡು ಒಂದಾದಾಗ ಅದ್ಭುತವಾದ ಅಮೃತ ಯೋಗ ಸೃಷ್ಟಿಯಾಗುತ್ತೆ. ಈ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸುವ ಯಾವುದೇ ಹೊಸ ಕೆಲಸಗಳು, ವ್ಯವಹಾರಗಳು ಅಥವಾ ಹೂಡಿಕೆಗಳು ದೀರ್ಘಾವಧಿವರೆಗೂ ಉತ್ತಮ ಫಲಿತಾಂಶ ಮತ್ತು ಯಶಸ್ಸನ್ನು ನೀಡುತ್ತೆ. ಗುರುವಾರ ಶ್ರೀಹರಿ ಮಹಾವಿಷ್ಣುವಿಗೆ ಪ್ರಿಯವಾದ ದಿನ. ಈ ಪುಷ್ಯ ನಕ್ಷತ್ರವು ಮಹಾಲಕ್ಷ್ಮಿಯ ಜನ್ಮ ನಕ್ಷತ್ರವಾಗಿರೋದ್ರಿಂದ ಈ ದಿನ ಇಬ್ಬರ ಕೃಪೆಯು ಒಟ್ಟಿಗೆ ಸಿಗುತ್ತೆ. ಹಾಗೆಯೇ ಈ ಪುಷ್ಯಾಮೃತ ಯೋಗಕ್ಕೆ ಜಾತಕದಲ್ಲಿರುವ ಅನೇಕ ಸಣ್ಣ ಪುಟ್ಟ ದೋಷಗಳನ್ನು ಅಥವಾ ಅಶುಭ ಪ್ರಭಾವಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ. ಹಾಗೆಯೇ ಈ ಶುಭ ದಿನದಂದು ಮನೆಗೆ ಬಂಗಾರ ಅಥವಾ ಬೆಳ್ಳಿ ಆಭರಣಗಳನ್ನ ಖರೀದಿ ಮಾಡಿ ತಂದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಅಂತಲೂ ಹೇಳಲಾಗುತ್ತೆ. ಹಾಗೆ ಹೊಸ ವ್ಯಾಪಾರ ಆರಂಭಿಸಲು, ಭೂಮಿ ಅಥವಾ ವಾಹನ ಖರೀದಿ ಮಾಡಲು, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಹಾಗೆ ಈ ದಿನದಂದು ಹೊಸ ಮನೆ ಅಥವಾ ಆಸ್ತಿ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಲು ಸಹ ಈ ದಿನ ಅತ್ಯಂತ ಶ್ರೇಷ್ಠ. ಈ ಒಂದು ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಅಥವಾ ಹೊಸ ಕೋರ್ಸ್ಗಳನ್ನು ಆರಂಭಿಸಲು ಒಂದು ಒಳ್ಳೆಯ ದಿನ, ಏಕೆಂದರೆ ಗುರು ಗ್ರಹವು ಜ್ಞಾನಕಾರಕನಾಗಿರ್ತಾನೆ. ಈ ಗುರು ಪುಷ್ಯಾಮೃತ ಯೋಗದ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು, ಹಾಗೆ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬರೋದು ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಅಂತಲೇ ಹೇಳಲಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಗುರು ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಬೃಹಸ್ಪತಿಯ ಅಂದರೆ ಗುರುಗ್ರಹದ ಅಂಶ ಮತ್ತು ಕಲ್ಪವೃಕ್ಷ ಕಾಮಧೇನಿನಂತೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲಿಯುಗದ ಜಾಗೃತ ದೈವ. ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಒಟ್ಟಿಗೆ ಬರುವ ಈ ದಿನದಂದು ರಾಯರ ಸೇವೆ ಮಾಡೋದ್ರಿಂದ ಜಾತಕದಲ್ಲಿರುವ ಗುರುದೋಷ ನಿವಾರಣೆಯಾಗಿ ವಿದ್ಯಾ, ಬುದ್ಧಿ, ಸಂತಾನ ಭಾಗ್ಯ ಮತ್ತು ಆರ್ಥಿಕ ಪ್ರಗತಿ ಸಿಗುತ್ತೆ. ಈ ದಿನ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆಯಲ್ಲಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡಬೇಕು. ಇನ್ನು ಗುರುಗ್ರಹಕ್ಕೆ ಹಳದಿ ಬಣ್ಣ ತುಂಬಾ ಪ್ರಿಯ. ಆದ್ದರಿಂದ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಹಾಗೆ ದೇವರಿಗೆ ಹಳದಿ ಹೂವನ್ನು ಹಾಕಬೇಕು. ಹಾಗೆ ಹಳದಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಬೇಕು. ವೀಕ್ಷಕರೇ, ಪುಷ್ಯಾಮೃತ ಯೋಗ ಆರಂಭ ಆಗೋದು ಜೂನ್ 17 ಬುಧವಾರ ಮಧ್ಯಾಹ್ನ 1:38. ಹಾಗೆ ಯೋಗ ಮುಕ್ತಾಯ ಆಗೋದು ಜೂನ್ 18 ಮುಂಜಾನೆ 11:32. ಹಾಗಾಗಿ ನೀವೇನಾದರೂ ಬಂಗಾರ ಖರೀದಿ ಮಾಡಬೇಕು, ಹೊಸ ಉದ್ಯಮ ಆರಂಭಿಸಬೇಕು ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸ್ಬೇಕು ಅಂದರೆ ಗುರುವಾರ ಮುಂಜಾನೆ 11:32 ಒಳಗೆ ಈ ಒಂದು ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಹಾಗೆ ವೀಕ್ಷಕರೇ, ರಾಯರ ಮಠಕ್ಕೆ ತುಳಸಿ ಮಾಲೆ ಅಥವಾ ಹಳದಿ ಹೂಗಳನ್ನ ಸಮರ್ಪಿಸಿ ಹಾಗೆ ಮಠದಲ್ಲಿ ನೀಡುವ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬೃಂದಾವನದ ಸುತ್ತ ಕನಿಷ್ಠ 5 ಅಥವಾ 11 ಪ್ರದಕ್ಷಿಣೆಯನ್ನು ಹಾಕಬೇಕು.
ಇನ್ನು ಮಠಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ರಾಯರ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಹಾಗೆ ರಾಯರಿಗೆ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಬೇಕು. ಅದಾದಮೇಲೆ ಕಲ್ಸಕ್ಕರೆಯಿಂದ ನೈವೇದ್ಯ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಭಕ್ತಿಯಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಬೇಕು. ಹಾಗೆ ಈ ಪುಷ್ಯ ನಕ್ಷತ್ರವು ಮಹಾಲಕ್ಷ್ಮಿಯ ಜನ್ಮ ನಕ್ಷತ್ರವೂ ಆಗಿರೋದ್ರಿಂದ ರಾಯರ ಪೂಜೆಯ ಜೊತೆಗೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಸಹ ನಾವು ಮಾಡಬೇಕು. ಹಾಗೆ ಲಕ್ಷ್ಮೀ ದೇವಿಯ ಸರಳ ಮಂತ್ರವನ್ನು ಜಪಿಸ್ಬೋದು. ಓಂ ಶ್ರೀಂ ರೀಂ ದಾರಿದ್ರ್ಯಾಯ ವಿನಾಶಿನ್ಯೇ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ನಮಃ ಅಥವಾ ಕನಕಾದರ ಸ್ತೋತ್ರವನ್ನು ಪಠಿಸೋದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಗುರು ಪುಷ್ಯಾಮೃತ ಯೋಗವನ್ನು ಆ ಭಗವಂತ ನಮಗೆ ಕರುಣಿಸಿರುವ ಒಂದು ಮಹಾವರ. ಈ ಪವಿತ್ರ ದಿನದಂದು ಶ್ರದ್ಧೆಯಿಂದ ರಾಯರನ್ನ ಹಾಗೆ ವಿಷ್ಣು ಮಹಾಲಕ್ಷ್ಮಿಯನ್ನ ಆರಾಧಿಸಿ. ನಿಮ್ಮ ಜೀವನದಲ್ಲಿಯೂ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ವಿಡಿಯೋದಲ್ಲಿ ಹೇಳಿದ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿ ಧನಾತ್ಮಕ ಬದಲಾವಣೆಯನ್ನು ನೀವೇ ಕಂಡುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಅದರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.